ಧ್ಯಾನಕ್ಕೆ ಏನು ಆಸನ ಹಾಕಬೇಕು, ಪ್ರಾಣಾಯಾಮಕ್ಕೆ ಏನು ಆಸನ ಹಾಕಬೇಕು ಅದನ್ನು ತಿಳ್ಕೋಬೇಕು. ಸ್ವರ ಹಾಗೇನೋದು ಹೋಗುವ ಬರುವ ಗಾಳಿಯ ರಿಥಮ್ ಪ್ಯಾಟರ್ನ್ ಚೇಂಜ್, ಹೋಗುವ ಬರುವ ಗಾಳಿಯ ಶಬ್ದ, ಇದೇ ಸ್ವರಯೋಗ. ಸೊ ಗಾಳಿಗೆ ಮೂಲ ಇದು. ಗಾಳಿ ಅಂತಂದಿದ ತಕ್ಷಣವೇ ವಜ್ರಾಸನ ಹಾಕಬೇಕು. ನೀವು ಯಾವ ಥರದ ಪ್ರಾಣಾಯಾಮ ನೀವು ಮಾಡೋದಾದರೂ ಕೂಡ ನೀವು ವಜ್ರಾಸನನೇ ಮೂಲ, ವಜ್ರಾಸನ ಹಾಕ್ಕೊಂಡೇ ಮಾಡಬೇಕು. ಧ್ಯಾನ ಮಾಡಬೇಕು ಅಂತಂದರೆ ಪದ್ಮಾಸನ, ಅರ್ಧ ಪದ್ಮಾಸನ, ಸಿದ್ಧಾಸನ, ಸುಖಾಸನ, ಚೇರಾಸನ. ಏನು ಗುರುಗಳೇ ಚೇರ ಆಸನ ಇಲ್ಲವೇ ಇಲ್ಲ ನೀವು ಹೇಳ್ತಾ ಇದ್ದೀರಿ? ಮಂಡಿ ನೋವು, ಬೆನ್ನು ನೋವು, ಆ ನೋವು, ಈ ನೋವು, ಚೇರಾಸನ. ಒಂದು ನಿಮಿಷ, ಯಾರೋ ಕಾಲ್ ಮಾಡ್ತಿದ್ದಾರೆ. ಹೇಳು ಸುಜಿ, ಕ್ಲಾಸಲ್ಲಿದ್ದೀನಿ. ಹೇಳು. ಓ ಗ್ರೇಟ್ ಗ್ರೇಟ್ ಗ್ರೇಟ್, ಸಂತೋಷ. ರೈಟ್ ರೈಟ್, ಗ್ರೇಟ್ ಅಮ್ಮ, ಗ್ರೇಟ್. ಆಮೇಲೆ ಕಾಲ್ ಮಾಡ್ತೀನಿ.